ದೊಡ್ಡ ನಾಯಕರು ಹೇಳಿದಾಗ ಇಲ್ಲಿ ಸಣ್ಣ ನಾಯಕರು ಅಷ್ಟು ಸುಲಭವಾಗಿ ವಹಿಸ್ಕೊಳ್ಳುವಂತ ಪ್ರಮೇಯಕ್ಕೆ ಹೋಗ್ಲಾರರು ಅನ್ನುವಂತದಕ್ಕೆ ಸಾಕ್ಷಿ ಎಂಬಂತೆ ನಿನ್ನೆ ಲಿಂಗೇಶ್ ಅವರ ಮಾತು ಹೇಳಿಕೆ ಗಮನಿಸಿದಾಗ ಅನ್ನಿಸ್ತದೆ ಪ್ರಶಾಂತ್. ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರು ಏನು ವಿದೇಶದಲ್ಲಿ ಹರೀಶ್ ಪಾಲಿಟಿಕಲಿ ನೀವು 48 ಗಂಟೆಗಳಾಯ್ತು ಹೆಚ್ಚು ಕಡಿಮೆ ಈ ಪ್ರಕರಣ ಇಡೀ ರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ನನಗನ್ಸುತ್ತೆ ಕಳೆದ 30-35 ವರ್ಷಗಳ ಒಟ್ಟಾರೆ ರಾಜಕಾರಣದಲ್ಲಿ ಹಾಸನದಲ್ಲೇನು ದೇವೇಗೌಡರು ಮತ್ತು ಅವರ ಕುಟುಂಬ ಪೊಲಿಟಿಕಲಿ ಪ್ರಭಾವಯುತವಾಗಿ ಬೆಳೆಯುತ್ತಾ ಸಾಗಿದೆ, ಅವ್ರಿಗೆ ಎಷ್ಟು ಡೆಂಟ್ ಮಾಡುತ್ತೆ? ಜನ ಏನು ಮಾತಾಡ್ಕೊಳ್ತಾ ಇದ್ದಾರೆ, ದೇವೇಗೌಡರ ಆಪ್ತರು ಏನು ಮಾತಾಡ್ಕೊಳ್ತಾ ಇದ್ದಾರೆ? ಯಾಕಂದರೆ ಇಲ್ಲಿಯವರೆಗೆ ದೇವೇಗೌಡರ ಕುಟುಂಬದ ಮೇಲೆ, ಕುಮಾರಸ್ವಾಮಿ ಮೇಲೆ ಜಂತ್ಕಲ್ ಮೈನಿಂಗ್ ಪ್ರಕರಣ ಒಂದು ಬಿಟ್ಟರೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಿರ್ದಿಷ್ಟ ನೇರ ಆರೋಪಗಳು, ಕೇಸ್ಗಳು ಇರಲಿಲ್ಲ. ಆದರೆ ಈ ಬಾರಿ ರೇವಣ್ಣನವರೇ A1 ಆಗಿದ್ದಾರೆ, ಅವರ ಮೊಮ್ಮಗ A2 ಆಗಿದ್ದಾರೆ. ಮೊಮ್ಮಗನ ಮೇಲೆ ಇಷ್ಟೊಂದು ಆಪಾದನೆಗಳು, ಆರೋಪಗಳು ಬರ್ತಾ ಇವೆ. ಮಹಿಳೆಯರನ್ನು ಅಂದರೆ ಆ ಪ್ರಮಾಣದಲ್ಲಿ ಬೇಕಾಬಿಟ್ಟು ಇದನ್ನು ರಾಸಲೀಲೆ ಅನ್ನುವ ರೀತಿಯಲ್ಲಿ ಕರೀಲಾಗ್ತಾ ಇದೆ. ಒಂದು, ಹಾಸನದ ಜನ ಏನು ಹೇಗೆ ನೋಡ್ತಾ ಇದ್ದಾರೆ, ಎರಡನೇದು ಪೊಲಿಟಿಕಲಿ ದೇವೇಗೌಡರ ಕುಟುಂಬಕ್ಕೆ ಇದೆಷ್ಟು ಇಂಪ್ಯಾಕ್ಟ್ ಮಾಡುತ್ತೆ? ಪ್ರಶಾಂತ್, ಖಂಡಿತವಾಗ್ಲೂ ದೇವೇಗೌಡರ ಕುಟುಂಬದ ಮೇಲೆ ಪರಿಣಾಮವನ್ನ ಈ ಅಶ್ಲೀಲ ವಿಡಿಯೋ ಪ್ರಕರಣ ಉಂಟು ಮಾಡ್ತಿರ್ತಕ್ಕಂಥದ್ದು ಸತ್ಯ. ಯಾಕೆಂದ್ರೆ ಈ ವಿಚಾರ ಬಹಿರಂಗ ಆದ ನಂತರದಲ್ಲಿ, SIT ರಚನೆ ಆದ ನಂತರದಲ್ಲಿ ಅವರ ನಾಯಕರು ಯಾರು ಸಹ ಹೊರಬಂದು ಮಾತನಾಡೋದಕ್ಕೆ ಸಾಧ್ಯವಿಲ್ಲದಂತ ಸ್ಥಿತಿಯಲ್ಲಿ ಈಗ JDS 2ನೇ ಹಂತದ ನಾಯಕರು ಇರ್ಬೋದು, 1ನೇ ಹಂತದ ನಾಯಕರು ಇರ್ಬೋದು, ಅವರೆಲ್ಲರೂ ಸಹ ಎಲ್ಲ ಒಂದ್ ಕಡೆ ಮನೆಯಲ್ಲಿ ಕೂರಿಸಿದಂತಹ ಪ್ರಕರಣ ಇದಾಗಿದೆ. ಈಗ ಚರ್ಚೆ ಆಗ್ಬೇಕಾಗಿದ್ದು ಪ್ರಜ್ವಲ್ ರೇವಣ್ಣ ಗೆಲ್ತಾರ ಸೋಲ್ತಾರ, ಯಾವ ಬೂತ್ ನಲ್ಲಿ ಯಾವ ಕ್ಷೇತ್ರದಲ್ಲಿ ಎಷ್ಟು ವೋಟ್ ಬರ್ತಿತ್ತು, ಯಾವ್ದ್ರಲ್ಲಿ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ, ಮೈತ್ರಿ ಆದಂತ ಸಂದರ್ಭದಲ್ಲಿ ನಮಗೆ ಎಷ್ಟರ ಮಟ್ಟಿಗೆ ವರದಾನ ಆಗ್ತಿತ್ತು, ಇವೆಲ್ಲ ಚರ್ಚೆ ಆಗ್ಬೇಕಾದಂತ ಸಂದರ್ಭದಲ್ಲಿ ಸಂಪೂರ್ಣವಾಗಿ ನಾಯಕರು ಹೊರಗಡೆ ಬಂದು ಚರ್ಚೆಯನ್ನ ಮಾಡ್ಲಾರ್ದೆ ಮನೆಯಲ್ಲಿ ಉಳಿಸಿದಂತಹ ಪ್ರಕರಣ ಇದಾಗಿದೆ. ಹೀಗಾಗಿ ರಾಜಕೀಯವಾಗೂ ಸಹ ಡ್ಯಾಮೇಜ್ ಆಗ್ತಾ ಇದೆ, ಜೊತೆಗೆ ಫ್ಯಾಮಿಲಿಗೂ ಸಹ ಡ್ಯಾಮೇಜ್ ಆಗ್ತಾ ಇರ್ತಕ್ಕಂಥ ಸನ್ನಿವೇಶ ಹಾಸನದಲ್ಲಿ ಸೃಷ್ಟಿಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ರಾಜಕೀಯ ಚರ್ಚೆ ಮಾಡಬೇಕಾದ ಸಂದರ್ಭದಲ್ಲಿ ಎಲ್ಲರೂ ಸಹ ಮನೆಯಲ್ಲೇ ಕೂರಿಸಿ ಏನಿದು ಅನ್ನುವಂತಹ ಒಂದು ಚರ್ಚೆಯನ್ನ ಮನೆ ಒಳಗಡೆ ಮಾಡುವಂತಹ ಪರಿಸ್ಥಿತಿಯನ್ನ ಅಶ್ಲೀಲ ವಿಡಿಯೋ ಪ್ರಕರಣ ತಂದು ಒಡ್ಡಿದೆ ಅನ್ನುವಂತಹದ್ದು ಅವರ ಆಪ್ತರಲ್ಲಿ ಇರುವಂತಹ ಮಾತು ಪ್ರಶಾಂತ್. ಜೊತೆಗೆ ರಾಜಕೀಯವಾಗಿ ಹಾಸನ ಜಿಲ್ಲೆಯಲ್ಲೂ ಅಷ್ಟೇ HD ರೇವಣ್ಣ ಅವರ ವಿರುದ್ಧವಾಗಿ ಭ್ರಷ್ಟಾಚಾರ ಆಗ್ಲಿ, ಬೇರೆ ಬೇರೆ ಆರೋಪ ಪ್ರಕರಣಗಳಾಗ್ಲಿ, ಯಾವ್ದು ನಿರ್ದಿಷ್ಟವಾಗಿ ಯಾವುದೇ ಪ್ರಕರಣಗಳು ಬಂದಿರಲಿಲ್ಲ. ಜೊತೆಗೆ HD ರೇವಣ್ಣನವರಿಗೂ ಸಹ ಈ ರೀತಿಯ ಯಾವ್ದೋ ದೌರ್ಜನ್ಯ ಇರಬಹುದು, ಈ ತರ ನಿರ್ದಿಷ್ಟ ಪ್ರಕರಣಗಳನ್ನ ಮಾಡಿಲ್ಲ. ರಾಜಕೀಯ ವೈರತ್ವದಲ್ಲಿ ಆರೋಪ ಪ್ರತ್ಯಾರೋಪಗಳು ಬರ್ತಿದ್ದ ಹೊರತಾಗಿ ಈ ರೀತಿಯ ನಿರ್ದಿಷ್ಟವಾಗಿ ಈ ರೀತಿ ಅದರಲ್ಲೂ ಮಹಿಳೆಯರ ಮೇಲೆ ದೌರ್ಜನ್ಯ ಇರಬಹುದು, ಜೊತೆಗೆ ಲೈಂಗಿಕವಾಗಿ ದೌರ್ಜನ್ಯ ಮಾಡಿದ್ದಾರೆ ಅನ್ನುವಂಥದ್ದು ಇರ್ಬೋದು, ಇದು ಯಾವುದು ಸಹ ಇದುವರೆಗೂ ಯಾರು ನಿರ್ದಿಷ್ಟವಾಗಿ ದೂರನ್ನ ನೀಡಿರ್ಲಿಲ್ಲ. ಈ ರೀತಿಯ ಇಕ್ಕಟ್ಟಿಗೆ, ಕಾನೂನಿನ ಕುಡಿಕೆಗೆ ಸಿಗುವಂತಹ ಪ್ರಸಂಗಗಳು ಯಾವುದೂ ಸಹ ನಡೆದಿರ್ಲಿಲ್ಲ. JDS ಪ್ರಾಬಲ್ಯ ಇರುವಂತಹ ದೇವೇಗೌಡರ ಭದ್ರ ಕೋಟೆ ಅಂತಲೇ ಹೇಳಲಾಗ್ತಿದ್ದಂತಹ ದೇವೇಗೌಡರ ತವರು ಜಿಲ್ಲೆಯಲ್ಲಿ ಅಶ್ಲೀಲ ವಿಡಿಯೋ ಪ್ರಕರಣ ಅವರ ಮನೆಯವರಿಗೆ ಮತ್ತು ಪಕ್ಷದವರಿಗೂ ಸಹ ಸಾಕಷ್ಟು ಮುಜುಗರವನ್ನ ತಂದೊಡ್ಡಿದೆ. ಅವರು ಬಾಯಿ ಬಿಟ್ಟು ಯಾವ ವಿಚಾರಗಳನ್ನು ಮಾತನಾಡಲಾದ ಸ್ಥಿತಿಗೆ ಈ ಒಂದು ಪ್ರಕರಣ ತಂದು ನಿಲ್ಲಿಸಿರ್ತಕ್ಕಂಥದ್ದು. ಪ್ರಶಾಂತ್, ಹರೀಶ್, ಕೊನೆಯ ಪ್ರಶ್ನೆ, ಈ ಕಾರ್ತಿಕ್ ಯಾರು? ಇವ್ರಿಗೂ ಪ್ರಜ್ವಲ್ ರೇವಣ್ಣ ಅವ್ರಿಗೂ ಅಂದರೆ ಡ್ರೈವರ್ ಇದ್ರು ಹೌದು, ಕಾರ್ತಿಕ್ ಬಳಿ ಈ ವಿಡಿಯೋಗಳು ಬಂದಿದ್ದು ಹೇಗೆ? ದೇವರಾಜರೇಗೌಡರಿಗೂ ಮತ್ತು ರೇವಣ್ಣ ಕುಟುಂಬಕ್ಕೂ ಇಷ್ಟೊಂದು ವೈಮನಸ್ಸು ಯಾಕೆ? ಈ ಪ್ರಶ್ನೆಗಳು ನಿಶ್ಚಿತವಾಗಿ ಹುಟ್ಕೊಳ್ತವೆ. ಈಗ SIT ಕೇಸ್ನಲ್ಲಿ ಬರ್ತಕ್ಕಂಥದ್ದೇ ಕಾರ್ತಿಕ್ ಬಳಿ ವಿಡಿಯೋ ಹೇಗೆ ಬಂತು? ಅದನ್ನು ಆತ ದೇವರಾಜೇಗೌಡನಿಗೆ ಯಾಕೆ ಕೊಟ್ಟ? ದೇವರಾಜೇಗೌಡರು ಯಾಕೆ ಅದನ್ನು ತೆಗೆದುಕೊಂಡ್ರು? ಸರಿ, ಇಲೆಕ್ಷನ್ ಪಿಟಿಷನ್ ಹಾಕಿದ್ರು, ಇಷ್ಟೊಂದು ವೈಯಕ್ತಿಕವಾಗಿರ್ತಕ್ಕಂಥ ದೇವರಾಜೇಗೌಡರಿಗೂ ರೇವಣ್ಣ ಅವ್ರಿಗೆ ಹೇಗೆ ಸಂಬಂಧ ಹದಗೆಟ್ಟಿತ್ತು? ಪ್ರಶಾಂತ್, ಇಲ್ಲಿ ವಕೀಲ ದೇವರಾಜೇಗೌಡ ಬಿಜೆಪಿಯ ನಾಯಕ, ಜೊತೆಗೆ
ಹೊಳೆನರಸೀಪುರ ಕ್ಷೇತ್ರದಲ್ಲಿ ಎಚ್.ಡಿ. ರೇವಣ್ಣನವರ ವಿರುದ್ಧ ಸ್ಪರ್ಧೆಯನ್ನ ಬಿಜೆಪಿ ಪಕ್ಷದಿಂದ ಮಾಡಿದಂತವರು. ಎಚ್.ಡಿ. ರೇವಣ್ಣನವರಿಗೂ ದೇವರಾಜೇಗೌಡರಿಗೂ ರಾಜಕೀಯ ವೈರತ್ವ ಇದೆ. ಅದರಲ್ಲೂ ನನ್ನ ಕುಟುಂಬಕ್ಕೆ ಅನ್ಯಾಯ ಆಗಿದೆ, ನಮ್ಮ ಪತ್ನಿಯನ್ನ ದುರ್ಬಳಕೆ ಮಾಡಿಕೊಂಡು, ಜೊತೆಗೆ ನಮ್ಮ ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಆಗಲಿಕ್ಕೆ ಎಚ್.ಡಿ. ರೇವಣ್ಣ ಕಾರಣ ಅನ್ನುವಂಥದ್ದು ಮೊದಲಿಂದಲೂ ಸಹ ಎಚ್.ಡಿ. ರೇವಣ್ಣನವರ ವಿರುದ್ಧ ಕಿಡಿಕಾರ್ತಾ ಇದ್ದಿದ್ದು ದೇವರಾಜೇಗೌಡ. ಇನ್ನು ಕಾರ್ತಿಕ್ ವಿಚಾರವನ್ನು ಹೇಳೋದಾದ್ರೆ 15 ವರ್ಷಗಳ ಕಾಲ ಒಂದ್ ರೀತಿ ಮನೆಯೊಳಗಿನ ಸದಸ್ಯನಂತೆ ಪ್ರಜ್ವಲ್ ಜೊತೆ ಕಾರ್ತಿಕ್ ಇದ್ದದ್ದು, ಸ್ನೇಹಿತನಾಗಿ, ಕಾರು ಚಾಲಕನಾಗಿ, ಅವರ ಮನೆಯ ಸದಸ್ಯನಂತೆ 15 ವರ್ಷಗಳ ಕಾಲ. ಸಾಮಾನ್ಯವಾಗಿ ಚಾಲಕರು ಅಂದ್ರೆ ಒಂದು 5 ವರ್ಷ ಅಥವಾ 5 ವರ್ಷ ಆ ತರದ ಕೆಲಸವನ್ನ ಮಾಡಿರ್ತಾರೆ. ಅಂದ್ರೆ ಬರೋಬ್ಬರಿ 15 ವರ್ಷ ಈ ಪ್ರಕರಣ ಏನು ಜಮೀನು ವಿವಾದ ಬಂತು ಅಲ್ಲಿಯವರೆಗೂ ಸಹ ಕಾರ್ತಿಕ್ ಅವರ ಮನೆಯಲ್ಲೇ ಕೆಲಸವನ್ನ ಕಾರು ಚಾಲಕನಾಗಿ, ಮತ್ತೆ ಜೊತೆಗೆ ಅವರು ಕಾರ್ತಿಕ್ ಮತ್ತೆ ಪ್ರಜ್ವಲ್ ಒಂದ್ ರೀತಿ ಸ್ನೇಹಿತರಂತೆ ಇದ್ದಂತವರು. ಅಷ್ಟರ ಮಟ್ಟಿಗೆ ಅವರಿಬ್ಬರ ನಡುವೆ ಅನ್ಯೂನ್ಯತೆ ಇತ್ತು. ಈ ಒಂದು ಜಮೀನು ಪ್ರಕರಣ ಏನ್ ಬಂತು, 13 ಎಕರೆ ಜಮೀನನ್ನ ಏನು ಪರ್ಚೇಸ್ ಮಾಡಿದ್ದಾರೆ, ಇದನ್ನ ನಮ್ಮಿಂದ ಹಣವನ್ನ ತೆಗೆದುಕೊಂಡು ಜೊತೆಗೆ ಪರ್ಚೇಸ್ ಮಾಡಿದ್ದಾರೆ ಅನ್ನುವಂತ ಆರೋಪ ಬಂತು. ಇದರ ನಂತರದಲ್ಲಿ ಆ ಜಮೀನ್ ಬೇಕು ಅಂತ ಇವರು ಮತ್ತೆ ವಾಪಸ್ ಬರೆಸ್ಕೊಂಡ್ರು. ಇವೆಲ್ಲ ಪ್ರಕರಣದ ನಂತರ ಕಾರ್ತಿಕ್ ಮತ್ತು ಎಚ್.ಡಿ. ರೇವಣ್ಣನ ನಡುವೆ ಪ್ರಜ್ವಲ್ ರೇವಣ್ಣರ ನಡುವೆ ಡಿಫರೆನ್ಸ್ ಆಗಿ ದೂರ ಆಯ್ತು. ಆ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣನವರ ಬಳಿ ಇದ್ದಂತಹ ವಿಡಿಯೋಗಳನ್ನ ಕಾರ್ತಿಕ್ ತೆಗೆದುಕೊಂಡಿದ್ದಾರೆ ಅನ್ನಲಾಗ್ತಾ ಇದೆ. ಹೀಗಾಗಿ ಅದರ ನಂತರದಲ್ಲಿ ಆ ಒಂದು ಪೆನ್ ಡ್ರೈವ್ ಅನ್ನ ದೇವರಾಜೇಗೌಡರನ್ನ, ಅಂದ್ರೆ ಈ ಕೋರ್ಟ್ ಸಂಬಂಧಪಟ್ಟಂತೆ, ಅಂದ್ರೆ ಜಮೀನು ವ್ಯಾಜ್ಯಕ್ಕೆ ಸಂಬಂಧಪಟ್ಟಂತೆ ಏನು ದೇವರಾಜೇಗೌಡರನ್ನ ನೇಮಕ ಮಾಡ್ಕೊಳ್ತಾರೆ ವಕೀಲರಾಗಿ, ಆ ಸಂದರ್ಭದಲ್ಲಿ ಎಚ್.ಡಿ. ರೇವಣ್ಣರ ಕುಟುಂಬದ ವಿರುದ್ಧ ಸೆಣಸಾಟವನ್ನು ನಡೆಸಿರ್ತಕ್ಕಂಥ ದೇವರಾಜೇಗೌಡರೇ ಪರ್ಫೆಕ್ಟ್ ಈ ವಿಚಾರಕ್ಕೆ ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬಂದು ಕಾರ್ತಿಕ್ ದೇವರಾಜೇಗೌಡರನ್ನ ವಕೀಲರಾಗಿ ನೇಮಕ ಮಾಡ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಇಬ್ರು ಸಹ ಚರ್ಚೆ ಮಾಡ್ತಾರೆ. ನನ್ನ ಬಳಿ ಒಂದಷ್ಟು ವಿಡಿಯೋ ಇದೆ ಅಂತ ಕಾರ್ತಿಕ್ ಹೇಳ್ಕೊಂಡ ನಂತರದಲ್ಲಿ ಸ್ಟೋರಿ ಅದೇ ಇದೆ. ನಾನು ವಾಪಸ್ ಬರ್ತೀನಿ ಪ್ರಶಾಂತ್, ನಿಮ್ಮ ಹತ್ರನೂ ಮಾತನಾಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.